ಅರವಿಂದ್, ನನಗೇನಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ನನಗೆ ಗೊತ್ತಿಲ್ಲ. ಬಟ್ ಐ ನೋ ಒನ್ ಥಿಂಗ್, ಐ ಆಮ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಪ್ರಪಂಚದಲ್ಲಿ ಯಾರಿಗೂ ಅಂಥ ಮನುಷ್ಯ ಅಲ್ಲ, ಅಂಥ ಮನುಷ್ಯ ನಾನು. ನೋವಲ್ಲಿ ಬೈದ್ಬಿಡ್ತೀನಿ, ಕಿಚ್ಲಾಡ್ಬಿಡ್ತೀನಿ, ನಂಗೆ ತಡ್ಕೊಳಕ್ಕಾಗಲ್ಲ. ಇವಾಗ ಅಷ್ಟು ಟಾರ್ಚರಿಗೆ ಶುರು ಮಾಡೋರು. ಆಯಿತಾ, ಯಾರೋ ಮಾಡಿದ ತಪ್ಪಿಗೆ ನನಗಿಷ್ಟೆಲ್ಲ ಆದರೂ ಬಂದು ನನ್ನ ಮಾಸ್ಟರ್ನ ಕಚ್ಚಿಲ್ಲ. ಯಾಕೆ ಹೇಳಿ, ನೀವು ನನಗೊಂದು 4 ವರ್ಷ ಸಂಬಳ ಕೊಟ್ಟು ಊಟ ಹಾಕಿದ್ರಿ ಅಂತ. ಬಟ್ ನೀವು ನಿಮ್ಮ ಹುಡುಗರು ನಿಮ್ಮ ಫ್ರೆಂಡ್ಸ್ ಮಾಡಿದ ತಪ್ಪಿಂದ ನೋಡಿ ನನ್ನ ಜೀವನ ಎಲ್ಲ ಇದೆ. ನಾನು ಯಾವತ್ತೂ ಕೊಟ್ಟೆ ಅಭ್ಯಾಸ ಎಲ್ರಿಗೂ, ನನ್ನ ಜೊತೆ ಬರೋ ಯಾರಿಗೂ. ನಾನು ಉಪವಾಸ ಇದ್ದರು ನಮ್ಮನ್ನು ಯಾರನ್ನ ಉಪವಾಸ ಕರ್ಕೊಂಡು ಹೋಗೋದು. ನನ್ನ ಹತ್ರ ಇರೋದೆಲ್ಲ ಕೊಟ್ಟು ಕರ್ಕೊಂಡು ಹೋಗ್ತೀನಿ. ಇವತ್ತು ನನ್ನ ಹತ್ರ ಏನೂ ಇಲ್ಲ. ನನ್ನ ತಂದೆ ನನ್ನ ಕಣ್ಣೀರಿಗೆ ಉತ್ತರ ದೇವರು ಗ್ಯಾರಂಟಿ ಕೊಡ್ತಾನೆ. ನನ್ನ ನೋವು ಉತ್ತರ ಕೊಟ್ಟೇ ಕೊಡ್ತಾನೆ, ಡೋಂಟ್ ವರಿ. ಆಯಿತಾ, ನಾನು 18 ವರ್ಷ ಆಯ್ತಾಗಲೇ ಅನ್ಅಫಿಷಿಯಲಾಗಿ ನಮ್ಮ ಹೋಮ್ ಮಿನಿಸ್ಟರ್ ಆಫೀಸಲ್ಲಿ ಕೆಲಸಕ್ಕೆ ಸೇರ್ಕೊಂಡು. ಆಯಿತಾ, ತುಂಬಾ ಎಥಿಕ್ಸು ಮಾರೋದು ಎಲ್ಲ ಆಯಿತು ನನ್ನ ಹತ್ರ. ಮೊರಾಲಿಟಿ, ಮನುಷ್ಯತ್ವ ನಾನು ಸ್ವಲ್ಪ ಹೊರಟ. ಕೆಟ್ಟವರು, ತಪ್ಪು ಮಾಡೋರು, ಕಳ್ಳರು ಇವ್ರನ್ನೆಲ್ಲ ನೋಡಿದ್ರೆ ನಂಗೆ ಆಗೋದಿಲ್ಲ. ನಾಳಾಡ್ಸೋರೆಲ್ಲ ನೋಡಿದ್ರೆ ಆಗೋದಿಲ್ಲ. ಇವಾಗಿನ ಚಿಕ್ಕ ವಯಸ್ಸಿನ ನನಗೆ ನನ್ನ ದೇಶಭಕ್ತಿನ ಎಕ್ಸ್ಪ್ಲಾಯ್ಟ್ ಮಾಡಿ ಪ್ಯಾರಲೈಸ್ ಮಾಡಿಬಿಟ್ರು. ನೀವೆಲ್ಲ ಅಯೋಗ್ಯರು ನಿಜವಾಗ್ಲು. ನಿಮ್ಮ ಕಂಪನಿ ಬೆಳೀತಿರೋದು ಯಾಕೆ? ನಮ್ಮಂಥ ಲಾಯಲ್ ಸೇವಕರಿಂದ. ನಿಮಗೆ ಯಾವ ಥರ ಸೇವೆ ಕೊಟ್ಟಿದ್ದು ಇವತ್ತರೆಗೂ ಒಂದು ದಿವಸ ನಿಮಗೆ ತೊಂದರೆ? ನಿಮಗಲ್ಲ, ನನ್ನ ಜೀವಮಾನದಲ್ಲಿ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನನ್ನ ತಂದೆ ತಾಯಿಗೆ ಬಿಟ್ಟು ಯಾವನಿಗೂ ನಾನು ನೋವು ಮಾಡಲ್ಲ. ಗೊತ್ತಾ, ನೋವಿನ ಅರ್ಥ ಏನಂತ ನನಗೆ ಗೊತ್ತು. ನೋವನ್ನ ಅನುಭವಿಸ್ಕೊಂಡೇ ಬೆಳೆದವ ನಾನು. ಆ ನೋವು ಮದ್ದೇ ಇಲ್ಲ. ನೀವಲ್ಲ, ನಾನು ದೇವರ ಹತ್ರ ನಡ್ಕೊಳ್ಳಲ್ಲ ಅಂತ ನೋವು. ಅಂಥ ನೋವೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ರಿ. ಎಂತೆಂಥ ಸೀಕ್ರೆಟ್ ಕಿತ್ಕೊಂಡು ಹೋಗ್ಬಿಟ್ರಿ ನನ್ನಿಂದ. ನಾವತ್ತು ನಿಮಗೆ ಏನು ಹೇಳಿಲ್ಲ, ನನಗೆ ಅರ್ಥವಾಗುತ್ತೆ. ಯೋಚನೆ ಮಾಡಿ, ನಿಮಗೆ ಏನು ಹೇಳೋದು ಗೊತ್ತಿಲ್ಲ. ಶಿಕ್ಷೆ ಕೊಡೋದು 2 ನಿಮಿಷ. ನನ್ನ ವ್ಯಕ್ತಿತ್ವ ನಾನು ಕಳ್ಕೊಬಿಡ್ತೀನಂತ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ವ್ಯಕ್ತಿತ್ವ ಕಳಂಕ ಹಚ್ಬಿಟ್ರಿ. ನನ್ನ ರೆಪ್ಯುಟೇಷನ್ ನನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಡ್ರಗ್ ಅಡಿಕ್ಟ್ ಅಂತ ಮಾರ್ಕೆಟಿಂಗ್ ಮಾಡಿಬಿಟ್ರಿ ನೀವು. ನಿಮ್ಮ ಪ್ರಾಫಿಟ್ಸ್ಗೆ, ನಿಮ್ಮ ತಪ್ಪು ನೀವು ಮುಚ್ಚಿಟ್ಕೊಳ್ಳೋದಕ್ಕೆ. ನನ್ನ ಜೀತಕ್ಕೆ, ನನ್ನ ಜೀತ ಮಾಡೋ ಥರ ಮಾಡಿಬಿಟ್ರಿ. ನನ್ನ ಅನ್ನ ಕಿತ್ಕೊಬಿಟ್ರಿ ನೀವು. ನಾನು ಹೊಟ್ಟೆ ಮೇಲೆ ಹೊಡೆದು ನಾನು ದುಡಿಯೋ ಅನ್ನ ಕಿತ್ಕೊಬಿಟ್ರಿ. ಹೇಳಿ, ನಾಯಿಗಿನ ಲಾಯಲ್ ನಾನು. ಒಂದು ದಿವಸನೂ ಊಟ ಹಾಕಿದ್ರೆ ನನ್ನ ನಿಯತ್ತಲ್ಲಿ ಗುರ್ರಂತ ಕೂಡ ಅಂದಿಲ್ಲ. ನಿಮ್ಮವರು ಎಷ್ಟು ಹೊಡೆಸ್ಕೊಂಡು ಎಷ್ಟು ಏನೆಲ್ಲ ಮಾಡಿದ್ರಿ ಯೋಚನೆ ಮಾಡಿ. ಏನು ಹೇಳಬೇಕು ಗೊತ್ತಿಲ್ಲ. ನಿಮ್ಮಲ್ಲಿ ಯಾರಿಗೂ ಮಾನವೀಯತೆ ಇಲ್ಲ. ಯು ವರ್ಸ್ ದೆನ್ ಕ್ಯಾನಿಬಲ್ಸ್, ವಲ್ಚರ್ಸ್ ಆ್ಯಂಡ್ ವ್ಯಾಂಪೈರ್ಸ್. ನನ್ನನ್ನು ಸಾಯಿಸೋಕೆ ಬಂದ್ರಲ್ಲ ನಿಮ್ಮ ಯಮ, 15 ಸರಿ ಸೂಸೈಡ್ ಮಾಡ್ಕೊಂಡು ನೀವು ಹಾಕಿದ್ದು ಸೂಸೈಡ್ ಸೆರೆಮನಿ. ಇವತ್ತು ಆ ಯಮನೇ ನನ್ನ ರಕ್ಷಣೆಗೆ ನಿಂತ್ಕೊಬಿಟ್ಟ. ಅಂಥ ವ್ಯಕ್ತಿತ್ವ ನಂದು. ಅದು ಕಳಂಕ ಹಚ್ಚಬೇಡಿ. ದಯವಿಟ್ಟು ಉತ್ತರ ಕೊಡಿ. ಕಾಲ್ ಮೀ. ಇಮೇಲೆಲ್ಲ ಅಕ್ನಾಲೇಜ್ ಮಾಡಿ. ಇಲ್ಲ ಅಂದ್ಕೊಳ್ಳಿ, ಏನಾಗುತ್ತೋ ಗೊತ್ತಿಲ್ಲ. ಆ ದೇವರು ನಾನು ಸುಮ್ಮನೆ ಬಿಡ್ತಿಲ್ಲ. ನಾನು ಕೇಳ್ಕೊಂಡ್ರೆ ದೇವರು ಏನು ಬೇಕಾದ್ರೂ ಕೊಡ್ತಾನೆ. ನನಗೆ ಗೊತ್ತು, ಕೆಲವೊಂದು ಕೈಲಿ ಆಗಲ್ಲ ಅಂತ. ಟೇಕ್ ಕೇರ್. ಜೈ ಹಿಂದ್.